ಫೈನಲಿ ಯಶ್ ಅವರ ರಾಮಾಯಣ ಸಿನಿಮಾದಿಂದ ಟೀಸರ್ ಬಂದೇ ಬಿಡ್ತು. ಈ ಸಲನೂ ಕೂಡ ಯಶ್ ಅವರು ಮುಖ ತೋರಿಸದೆ ಅವರ ತಿಖ ತೋರಿಸ್ಬಿಟ್ಟು ನಮ್ಮ ಕೈಗೆ ತೆಂಗಿನ ಚಿಪ್ಪು ಕೊಟ್ಟವ್ರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇನ್ನು ಈ ಟೀಸರ್ ನೋಡಿದ ಮೇಲೆ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ, ಭಾರತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎನ್ ಟಿ ರಾಮಾರಾವ್ ಬಿಟ್ರೆ ಬೇರೆ ಯಾರು ಕೂಡ ರಾಮ ರಾವಣ ಎಂಬ ಪಾತ್ರಗಳಿಗೆ ಜೀವ ತುಂಬಕ್ಕೆ ಸಾಧ್ಯನೇ ಇಲ್ಲ. ಅವರು ಆ ಪಾತ್ರಗಳಿಗೆ ಸೂಟ್ ಆಗಲ್ಲ. ಅಂತದ್ರಲ್ಲಿ ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಯಶ್ ಅವರು ರಾವಣ ಎಂಬ ಪಾತ್ರನ ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಅವರನ್ನು ಮೆಚ್ಚಲೇಬೇಕು. ಇನ್ನು ಈ ರಾಮಾಯಣ ಎಂಬ ಸಿನಿಮಾ 2 ಭಾಗಗಳಾಗಿ ಬರ್ತಿದೆ. ಈ ಸಿನಿಮಾದ ಪ್ರೊಡ್ಯೂಸರ್ ಗಳಾದ ನಮಿತ್ ಮಲ್ಹೋತ್ರಾ ಯಶ್ ಅವರು ಸೇರ್ಕೊಂಡು 4,000 ಕೋಟಿ ಬಂಡವಾಳ ಈ ಸಿನಿಮಾಗೆ ಹಾಕಿದ್ದಾರೆ. 7,000 ಕೋಟಿ ಕಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವತಾರ್ ಸಿನಿಮಾಗಿಂತ ಬಿಗ್ ಬಜೆಟ್ ಸಿನಿಮಾ ಇದು. ಇನ್ನು ಈ ಟೀಸರ್ ಹೆಂಗಿದೆ ಅಂದ್ರೆ, ರಣಬೀರ್ ಕಪೂರ್ ಅವರು ರಾಮನ ಪಾತ್ರ ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ. ನೋಡಕ್ಕೆ ಥೇಟ್ ರಾಮನ ತರನೇ ಇದ್ದಾರೆ, ಹಂಗೆ ತೋರಿಸಿದ್ದಾರೆ ಕೂಡ. ಆದ್ರೆ ಅವರ ಮುಖದಲ್ಲಿ ರಾಮನಿಗೆ ಇರಬೇಕಾದ ತೇಜಸ್ಸು ಮಿಸ್ ಆಗಿದೆ. ಕೆಲವೊಂದು ಫ್ರೇಮ್ ಗಳಲ್ಲಿ ಅದ್ಭುತವಾಗಿ ಕಾಣ್ತಾರೆ ರಣಬೀರ್ ಕಪೂರ್ ಅವರು. 4,000 ಕೋಟಿ ಬಜೆಟ್ ಸಿನಿಮಾ ಗುರು. VFX ತುಂಬಾ ವರಸ್ಟ್ ಅಂದ್ರೆ ವರಸ್ಟ್ ಆಗಿದೆ. ಆದಿಪುರುಷ ಸಿನಿಮಾದಲ್ಲಿ ಬಳಸಿರುವ VFX ಗ್ರಾಫಿಕ್ಸ್ ಗಿಂತ ತುಂಬಾ ವರಸ್ಟ್ ಆಗಿದೆ. ಅವೆಂಜರ್ ಕ್ಯಾರೆಕ್ಟರ್ ಗಳನ್ನು ಈ ಸಿನಿಮಾದಲ್ಲಿ ಬಳಸಿದ್ದಾರೆ. ಹಾಲಿವುಡ್ ಸಿನಿಮಾದಲ್ಲಿ ತೋರಿಸುವ ಚಿತ್ರ ವಿಚಿತ್ರವಾದ ದೆವ್ವಗಳು, ಪ್ರಾಣಿಗಳು, ಮನುಷ್ಯರನ್ನು ಮಾಡರ್ನ್ ಸ್ಟೈಲ್ ಅಲ್ಲಿ AI ಬಳಸಿ ಚಿತ್ರ ವಿಚಿತ್ರವಾದ ಡಿಸೈನ್ ಗಳು ಮಾಡಿರುವ ಈ ಸಿನಿಮಾದ ಡೈರೆಕ್ಟರ್ ಥಾಟ್ ಗೆ, ಅವರ ಕ್ರಿಯೇಟಿವಿಟಿ ಮೈಂಡ್ ಸೆಟ್ ಗೆ ದೊಡ್ಡ ನಮಸ್ಕಾರ ಹೊಡಿಬೇಕು ಅನ್ಸುತ್ತೆ. ಇದಕ್ಕಿಂತ ಆದಿಪುರುಷ ಸಿನಿಮಾ ಎಷ್ಟೋ ಬೆಟರ್ ಕ್ವಾಲಿಟಿ ವೈಸ್ ನೋಡೋದಾದ್ರೆ. ನ್ಯಾಚುರಲ್ ಆಗಿ ಏನೂ ಇಲ್ಲ. VFX ಗ್ರಾಫಿಕ್ಸ್ ವಿಡಿಯೋ ಗೇಮ್ ನಲ್ಲಿ ಬಳಸಿರುವ ರೀತಿ ಬಳಸಿದ್ದಾರೆ. ವರಸ್ಟ್ ಟೀಸರ್ ಕಟ್ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಈ ರಾವಣ ಎಂಬ ಪಾತ್ರ ನಮ್ಮ ಯಶ್ ಅವರು ಮಾಡ್ತಿದ್ದಾರೆ. ಈ ಸಲನೂ ಕೂಡ ನಮ್ಮ ಯಶ್ ಅವರು ಮುಖ ತೋರಿಸಿಲ್ಲ. ಟೀಸರ್ ಕೊನೆಯಲ್ಲಿ ರಾವಣನಾಗಿ ಎಂಟ್ರಿ ಕೊಡ್ತಾರೆ. ರಾವಣ ಎಂಬ ಪಾತ್ರಕ್ಕೆ ಡೂಪ್ ಬಳಸವ್ರೆ ಅಂತ ನನಗೆ ಅನಿಸ್ತಿದೆ. ಒಟ್ಟಾರೆಯಾಗಿ ಸಿನಿಮಾ ದೀಪಾವಳಿ ಅಷ್ಟೊತ್ತಿಗೆ ರಿಲೀಸ್ ಆಗುವ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಣ್ತಾ ಇದೆ. ಕ್ವಾಲಿಟಿ ಮಾತ್ರ ಚಿಂದಿ ಚಿತ್ರಾನ್ನವಾಗಿದೆ. ಇದಕ್ಕಿಂತ ನಮ್ಮ ಓಂ ರಾವತ್ ಅವರ ಆದಿಪುರುಷ ಎಷ್ಟೋ ಬೆಟರ್ ಅಂತಾನೆ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.